ನಮಸ್ಕಾರ. ನಾನು ನಿಮ್ಮ ಹಳ್ಳಿ ರೈತ ಅಂಬರೀಶ್ ಮಾತಾಡ್ತಾ ಇದ್ದೀನಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ತೂಪ್ಗೆರೆ VSS ಅಂದ್ರೆ ಇವತ್ತು ದೊಡ್ಡಬಳ್ಳಾಪುರ ಅಲ್ಲ, ಇಡೀ ರಾಜ್ಯ ವ್ಯಾಪ್ತಿ ಚರ್ಚೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ತೂಪ್ಗೆರೆ VSSN ಸೊಸೈಟಿ ಇಡೀ ಡೆಲ್ಲಿ ರಾಜಕಾರಣ ಎಲ್ಲ ನೋಡ್ಕೊಂಡ್ ಬಂದಿದೆ. ಇವತ್ತು ಒಬ್ಬ ಅನೇಕ ರಾಜಕಾರಣಿಗಳು ಇವತ್ತು ಅಲ್ಲಿ ಬಂದು ನಾನು ಸ್ಪರ್ಧೆ ಮಾಡ್ತೀನಿ, ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ನಾನು ಹೇಳೋದು ಇಷ್ಟೇ, ಸ್ಪರ್ಧೆ ಮುಖ್ಯ ಅಲ್ಲ, ಅಲ್ಲಿರ್ತಕ್ಕಂಥ ಏನು ಅನುಕೂಲಗಳಿವೆ, ಅಲ್ಲಿ ಸೊಸೈಟಿಯಲ್ಲಿ ಏನೆಲ್ಲ ಅನುಕೂಲಗಳಿವೆ ಅದನ್ನ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸಗಳಾಗಬೇಕು. ಅದೇ ನನ್ನ ಉದ್ದೇಶ, ಅದೇ ನನ್ನ ಅಜೆಂಡಾ ಅಂತಾನೆ ಹೇಳ್ಬೋದು. ಸೊ ಆ ದೃಷ್ಟಿಯಿಂದ ನಾನಿವತ್ತು ರಾಜ್ಯದ ರೈತ ಸಂಘ ಹಸಿರು ಸೇನೆ ವತಿಯಿಂದ ನಾನು ಸ್ಪರ್ಧೆಗೆ ಇಳಿದಿದ್ದೀನಿ ಸಾಲಗಾರ ಹಲ್ಲ ಕ್ಷೇತ್ರಕ್ಕೆ. ಸೊ ದಯವಿಟ್ಟು ಎಲ್ಲ ನನ್ನ ಮತದಾರರು ನನ್ನನ್ನ ಗೆಲ್ಲಿಸಿ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಟ್ಟು ಭ್ರಷ್ಟವನ್ನ ಮುಕ್ತಗೊಳಿಸ್ಬೇಕು. ನನ್ನ ಹಣ ಬಲ ಇಲ್ಲ, ಜಾತಿ ಬಲ ಇಲ್ಲ, ತೋಳ್ ಬಲ ಇಲ್ಲ, ನನ್ನ ಭ್ರಷ್ಟಾಚಾರವನ್ನ ಮುಕ್ತ ಮಾಡೋ ಬಲ ನನ್ನಲ್ಲಿದೆ, ಸಂಘಟನೆ ಶಕ್ತಿ ನನ್ನಲ್ಲಿದೆ. ಎಲ್ಲಿ ಅನ್ಯಾಯ ಆಗ್ತಾ ಇದೋ ಅಲ್ಲಿ ಪ್ರಶ್ನೆ ಮಾಡೋ ಶಕ್ತಿ ನನ್ನಲ್ಲಿದೆ. ಸೊ ಅನೇಕ ರೀತಿ ಈ ಅಕ್ರಮಗಳನ್ನ ಏನೆಲ್ಲ ಒಂದು ಸೊಸೈಟಿಗಳಲ್ಲಿ ಆಗ್ತವೆ, ಭ್ರಷ್ಟವನ್ನ ಇಡೀ ರಾಜ್ಯ ನಮ್ಮ ತೂಪ್ಗೆರೆ ಜನತೆಗೆ ಪರಿಚಯಿಸ್ತೇನೆ. ಅದರಲ್ಲಿ ಅನುಕೂಲಗಳನ್ನ ನಮ್ಮ ರೈತರಿಗೆ ಮಾಡುವಂತ ಕೆಲಸ ಮಾಡ್ತೇನೆ. ಇವತ್ತು ನಮ್ಮ ದೊಡ್ಡಬಳ್ಳಾಪುರ ರೈತ ಸಂಘದ ಅಧ್ಯಕ್ಷರಾದ ಅಮ್ಮೇಗೌಡಣ್ಣವ್ರು ಕೂಡ ನಮ್ಗೆ ಸಹಕಾರ ನೀಟ್ಟು, ಹಾಗೆ ನಮ್ಮ ತೂಪ್ಗೆರೆ ಹೋಬಳಿಯ ಅಧ್ಯಕ್ಷರಾದಂತ ಮುನ್ನಣ್ಣಪ್ಪಣ್ಣವ್ರು ಕೂಡ ನಮ್ಗೆ ಇವತ್ತು ಸಹಕಾರ ಕೊಟ್ಟು ನಾಮಿನೇಷನ್ ಫೈಲ್ ಮಾಡಿದೀವಿ. ದಯವಿಟ್ಟು ನಾನು ಹೇಳ್ತಕ್ಕಂಥದ್ದಿಷ್ಟೇ, ಭ್ರಷ್ಟವನ್ನ ಮುಕ್ತ ಮಾಡೋಣ. ಅಲ್ಲಿರ್ತಕ್ಕಂಥ ಸೊಸೈಟಿಯಲ್ಲಿ ಏನೆಲ್ಲ ನಮ್ಮ ಸರ್ಕಾರದ ಸ್ಕೀಮ್ ಆಗಿರ್ಬೋದು, ಈಗ ಉದಾಹರಣೆ ಮೊನ್ನೆ ರೀಸೆಂಟ್ ಆಗಿ ನಾನು ಒಂದು ಮಾಧ್ಯಮದಲ್ಲಿ ಮಾತಾಡಿದೆ, ರೈತರಿಗೆ ಇವತ್ತು ಬರಗಾಲ ಬಂದಿದೆ ಸ್ವಾಮಿ, ರೈತರಿಗ ಒಂದು ಬಡ್ಡಿಯನ್ನ ಮನ್ನಾ ಮಾಡಿ, ಅಸಲನ್ನ ಮನ್ನಾ ಮಾಡಿ, ಅದ್ರ ಜೊತೆಗೆ ಬ್ಯಾಂಕ್ಗಳಿಂದ ಹೋಗ್ತಕ್ಕಂಥ ನೋಟಿಸ್ಗಳನ್ನ ರೈತರಿಗೆ ಹೋಗ್ತಾ ಇದೆಯಲ್ಲ ನೋಟಿಸ್, ಅದನ್ನ ಸರ್ಕಾರ ಈ ಕೂಡಲೇ ಬ್ಯಾಂಕ್ಗಳಿಗೆ ಆದೇಶ ಮಾಡಬೇಕು. ರೈತರ ಮನೆಗೆ ನೋಟಿಸ್ಗಳು ಹೋಗ್ಬಾರ್ದು ಅಂತ ಹೇಳಿ ಧ್ವನಿಗೂಡಿಸಿದೀನಿ. ಅದೇ ತರ ನಮ್ಮ ಹೋಬಳಿಯಲ್ಲಿ ಆಗ್ತಕ್ಕಂಥ ಜಕ್ಕಲಮಡುಗು ನೀರಿನ ಬಗ್ಗೆ ನೀವು ನೋಡ್ಬೋದು, ಬೇರೆ ತಾಲೂಕಿಗೆ ಬೇರೆ ಜಿಲ್ಲೆಗೆ ಹೋಗುತ್ತೆ. ಅಲ್ಲಿ ಇರ್ತಕ್ಕಂಥ ತೂಪ್ಗೆರೆ ಹೋಬಳಿಯ ಜನತೆಗೆ ಇವತ್ತು ರೈತರಿಗೆ ಎಕ್ಸ್ಪೆಷಲಿ ಅದರಿಂದ ಯುಟಿಲೈಸ್ ಆಗ್ತಲ್ಲ, ಅದ್ರ ಬಗ್ಗೆ ಧ್ವನಿಗೂಡಿಸಿದ್ದೀನಿ. ಅದ್ರ ಜೊತೆಗೆ ಅಲ್ಲಿ ಅಕ್ಕಿಯಲ್ಲಿ ದೊಡ್ಡ ಹಗರಣ ಆಗಿದೆ, ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಜನಕ್ಕೆ ನಾನು ತಿಳಿಸ್ತೀನಿ. ಆ ತರ ಯಾವುದೇ ರೀತಿ ಆಗದೆ ಇರೋ ತರ ನಾನು ಧ್ವನಿಗೂಡಿಸ್ಬೇಕು ಅಂದ್ರೆ ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಟ್ಟು ನನ್ನ ಗೆಲ್ಸ್ಕೊಡಿ ಅಂತೇಳಿ, ಸೇವೆ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ನಮಸ್ಕಾರ, ನಿಮ್ಮ ಪ್ರೀತಿಯ ಹಳ್ಳಿ ರೈತ ಅಂಬರೀಶ್. ತೂಪ್ಗೆರೆ ಪಂಚಾಯತಿ ಒಳಗಡೆ ಒಂದು VSSN ಸೊಸೈಟಿ ಒಳಗೆ ನಮ್ಮ ರೈತ ಸಂಘದ ಕಾರ್ಯಕರ್ತರಾದಂಥ ಅಂಬರೀಶ್ ಅವರು ಇವತ್ತು ನಾಮಿನೇಷನ್ ಮಾಡಿದ್ವಿ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರಪ್ರಥಮವಾಗಿ ತೂಪ್ಗೆರೆ ಹೋಬಳಿ ಒಳಗಡೆ ನಮ್ಮ ಕಾರ್ಯಕರ್ತರಾದ ಅಂಬರೀಶ್ ಅವರು ಇವತ್ತು ನಾಮಿನೇಷನ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಥರ ಎಲ್ಲ ಸೊಸೈಟಿಗಳಲ್ಲೂ ಪಂಚಾಯತಿಗಳಲ್ಲೂ ನಮ್ಮ ರೈತ ಸಂಘದ ಕಡೆಯಿಂದ ನಾಮಿನೇಷನ್ ಮಾಡಬೇಕು ಅಂತ, ಮತ್ತು ಏನು ಮತದಾರರು ಇದ್ದಾರೆ, ಏನು ಇವತ್ತಿನ ದೇಶದಲ್ಲಿ ಹೋರಾಟ ನಡೀತಾ ಇದೆ, ಯಾರ ಮೇಲೆ ನಿಂತಿದೆ ಹೋರಾಟ ಅನ್ನೋದನ್ನೆಲ್ಲ ಅವರು ಯೋಚನೆ ಮಾಡಿ, ಈ ರಾಜಕೀಯ ಪಕ್ಷಗಳು ಏನೇನು ಮಾಡ್ತಾ ಇದ್ದಾವೆ, ನಮ್ಮ ಕಡೆಯಿಂದ ಏನೆಲ್ಲ ಕಿತ್ಕೊಂತಾವೆ, ನಮ್ಮನ್ನ ಏನು ಬೀದಿ ಪಾಲು ಮಾಡ್ತಾವೆ ಅನ್ನೋದ್ರನ್ನೆಲ್ಲನೂ ಅವರು ಮತದಾರರು ಪರಿಗಣಿಸಿ ಸೂಕ್ತವಾಗಿ ಯಾವ್ದೈತೆ, ನಮ್ಮ ಪರ ಯಾವ್ದು ನಿಂತ್ಕೊಂತದೆ ಅನ್ನೋದನ್ನ ಯೋಚನೆ ಮಾಡಿ ನಮ್ಮ ಅಂಬರೀಶ್ ಅವ್ರನ್ನ ಜಯಶೀಲರನ್ನ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀವಿ. ತೂಪ್ಗೆರೆ VSSN ಸೊಸೈಟಿಯ ಸಾಲಗಾರ ಅಲ್ಲದ ಕ್ಷೇತ್ರದಿಂದ ನಮ್ಮ ರೈತ ಸಂಘದ ಅಭ್ಯರ್ಥಿಯಾಗಿ ನಮ್ಮ ಅಂಬರೀಶ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ದಯವಿಟ್ಟು ರೈತರಿಗಂತ ಒಂದು ಒಟ್ಟು ನೀವು ಕೊಡ್ಬೇಕಂತ ತಮ್ಮ VSSN ಎಲ್ಲಾ ಮತದಾರರ ಅಂಬರೀಶ್ ಪರವಾಗಿ ಓಟನ್ನ ಕೇಳ್ತಾ ಇದ್ದೀನಿ. ಮತ್ತೆ ಯಾಕೆ ನಾವಲ್ಲಿ ಸ್ಪರ್ಧೆ ಮಾಡ್ಬೇಕು ಅಂತಂದ್ರೆ, ಈಗ ಒಬ್ಬೊಬ್ರು ಇರ್ಬೇಕು ರೈತ ಸಂಘದವರು. ಯಾಕಂದ್ರೆ ನಾವು ಈಗ ರೈತ ಸಂಘ ಪ್ರಾಮಾಣಿಕ ರೈತ ಸಂಘ, ನಮ್ಮ ರೈತ ಸಂಘದಲ್ಲಿ ನಾವು ಇಷ್ಟು ಜನ ಇದ್ದೀವಿ. ಇದ್ರ ಯಾರೋ ಒಬ್ರು ತಪ್ಪು ಮಾಡೋರು ಅವ್ರನ್ನ ಮುಲಾಜಿಲಿನ ನಾವು ಸಸ್ಪೆಂಡ್ ಮಾಡೋದು ಕಿತ್ತಾಕ್ತಿವಿ. ಹಂಗಾಗಿ ನೀವು ಅಷ್ಟೇನೆ, ಅಂಬರೀಶ್ ಸರಿ ಇಲ್ಲ ಅಂತಂದ್ರೆ ಗೊತ್ತೇ ನೀವು ತಿರಸ್ಕರಿಸ್ರಿ. ಅಂಬರೀಶ್ ಸರಿ ಇದ್ದಾರೆ ಅಂತಂದ್ರೆ ನೀವು ಅವ್ರಿಗೆ ಓಟ್ ಕೊಟ್ಟು ಅವ್ರನ್ನ ಗೆಲ್ಲಿಸ್ರಿ. ಏನಾದ್ರು ಜನಗಳಿಗೆ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈಗ ಇದು ಸೊಸೈಟಿ ಒಂದೇ ಅಲ್ಲ, ಮುಂಬರುವ ತಾಲೂಕ್ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಎಲ್ಲಕ್ಕೂ ನಾವು ಅಭ್ಯರ್ಥಿಗಳನ್ನ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ.